ಕಾಗವಾಡ ತಾಲೂಕಿನ ಈ ಪವಿತ್ರ ಕ್ಷೇತ್ರದಲ್ಲಿ ಕನಕ ಬಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ಹಿರಿಯರಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಆತ್ಮೀಯ ಶಾಸಕರಾದ ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿ ಅವರೇ, ಮೇಲ್ಮನೆಯ ಸದಸ್ಯರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಈ ರಾಜ್ಯದ ಘನ ಮುಖ್ಯಮಂತ್ರಿಯಾದ ಅವರ ಚಿರಂಜೀವಿ ನಮ್ದು ಆಪ್ತ ಮಿತ್ರರಾದ ಯತೀಂದ್ರ ಅವ್ರಿಗೂ ಕೂಡ ಈ ವೇದಿಕೆಯಿಂದ ತಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಕಾಂಗ್ರೆಸ್ ಅಧ್ಯಕ್ಷರಾದ ಬುಡಾ ಅಧ್ಯಕ್ಷರಾದ ಚಿಂಗ್ಳೆ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಶ್ರೀಗಳೇ, ಮಾತೇಶ್ರೀ ಅವರೇ, ಅವರ ಮತ್ತೊಮ್ಮೆ ಚರಣಿಗೆ ವಂದಿಸುತ್ತಾ, ಇಲ್ಲಿ ಸೇರಿದಂಥ ಎಲ್ಲ ಭಕ್ತರೇ, ತಾಯಿಯಂದಿರೇ, ಯುವಕರೇ, ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ಪವಿತ್ರ ಸ್ಥಳದಲ್ಲಿ ಇವತ್ತ ಅಪ್ಪಾಜಿಯವರು ಅಂಬರೀಶ್ವರ ಗುರೂಜಿಯವರು ಸುಮಾರು 2011ದಿಂದ ಪೂಜ್ಯರ ನಡೆಯಂತ ದೇವರಾದ ಸಿದ್ದೇಶ್ವರ ಅಪ್ಪಗೋರವರ ಅವರೊಂದು ಮಾರ್ಗದರ್ಶನದಲ್ಲಿ ಈ ಒಂದು 2001ದಿಂದ ಇದು ಮಠ ಮತ್ತು ಈ ಸಂಸ್ಥೆಯನ್ನು ಬೆಳೆಸಿ ಈ ಮಠಕ್ಕೆ ಈ ಒಂದು ಒಳ್ಳೆ ವಿಚಾರ ಇಟ್ಟ ಇವತ್ತ ಭಕ್ತಿ ಪೂರ್ವಕ ಮತ್ತು ವಿದ್ಯಾರ್ಥಿಗೆ ಒಂದು ಗುಣಮಟ್ಟ ಶಿಕ್ಷಣ ಸಿಗಬೇಕಂತ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಈ ಒಂದು ಎಲ್ಲಾ ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದರು. ಈ ಸಭೆ ಮೂಲಕ ಸುಮಾರು ವಾರದಿಂದ ವೀರೇಶ್ ಸರ್ ಅವರ ಹಲವಾರು ಇವತ್ತ ವೇದಿಕೆ ಸುಮಾರು ಇನ್ನೊಂದು ಅರ್ಧ ತಾಸು ಮಾತಾಡಿದ್ರ ನಾವೆಲ್ಲ ಏನ್ ಮಾತನಾಡ್ಬೇಕಾಗಿತ್ತು ಅದೆಲ್ಲ ವಿಚಾರ ಇಟ್ಟ ವೀರೇಶ್ ಸರ್ ಅವರು ಬಹಳ ಒಂದು ಭಕ್ತಿ ಪೂರ್ವಕವಾಗಿ ಯಾವ ರೀತಿ ಕನಕದಾಸರಾಗಲಿ ಬಸವಣ್ಣನವರ ಬಗ್ಗೆ ಇವತ್ತ ಬಹಳ ಸುಂದರವಾಗಿ ಅವರ ಈ ವೇದಿಕೆಯನ್ನು ಅಲಂಕಾರ ಮಾಡಿ ಇವತ್ತ ಹಿರಿಯರು ಇವತ್ತ ಪಾದ ಪೂಜೆ ಆಗ್ಬೋದು ಎಲ್ಲಾ ವಿಚಾರ ಬಗ್ಗೆ ಅವ್ರು ಹೇಳಿದರು. ಈ ಸಂದರ್ಭದಲ್ಲಿ ಬಹಳ ಮಾತಾಡಂಗಿಲ್ಲ, ಯಾಕಂದ್ರ ಹಿರಿಯರಾದ ಲಕ್ಷ್ಮಣಣ್ಣ ಸವದಿ ಅವರು ಮತ್ತ ನಮ್ಮ ಯತೀಂದ್ರ ಸಾಹೇಬ್ರ ನೇರವಾಗಿ ಬೆಂಗಳೂರಿನಿಂದ ಬೆಳಗ್ಗೆದಿಂದ ಈ ಕಾರ್ಯಕ್ರಮದಲ್ಲಿ ಅವರು ಬಂದ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ಅವ್ರ ಈ ಸಂದರ್ಭದಲ್ಲಿ ಮಾತಾಡಬೇಕು. ನಾನಾಗ್ಲಿ ನಮ್ಮ ತಂದೆಯವರ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಇಬ್ರು ಸೇರಿ ಇವತ್ತ ಅಜ್ಜವ್ರು ಬಹಳ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಎಲ್ಲಿ ಇವತ್ತ ಒಂದು ಪಾಯಭರಣಿ ಕಾರ್ಯಕ್ರಮ ಇರ್ಬೋದು, ಇವತ್ತ ಗೊಬ್ಬರ ಪೂಜೆ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಮಾಜ ಕಾರ್ಯಕ್ರಮದಲ್ಲಿ ಅಜ್ಜವರ ನಮ್ಮ ಅಲ್ಲಿ ಸಭೆಯಲ್ಲಿ ಅಲ್ಲಿ ಹಾಜರಿರ್ತಾರು. ಆ ಒಂದು ಭಕ್ತಿ ಪೂರ್ವಕವಾಗಿ ಒಂದು ಭಕ್ತಾಗಿ ಈ ಮಠದ ನಾನು ಒಂದು ಸೇವಕ್ಕಾಗಿ ನಾನು ಮತ್ತು ನಮ್ಮ ತಂದೆಯವರು ಇಬ್ರು ಸೇರಿ ಇವತ್ತ ಈ ಮಠಕ್ಕೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ 2 ರಿಂದ 5 ಎಕರೆ ಜಮೀನ ಈ ಮಠಕ್ಕೆ ನಾವು ದಾನ ಮಾಡ್ತೀವಂತ ಈ ವೇದಿಕೆ ಮೂಲಕವಾಗಿ ಈ ಕಾರ್ಯಕ್ರಮ ಮೂಲಕ ನಾ ಹೇಳಿ ಬೆಳೆಸ್ತೀನಿ. ಯಾಕಂದ್ರೆ ಇವತ್ತ ಈ ಭಾಗದಲ್ಲಿ ನಾನು ನೋಡ್ಕೋತ ಬಂದಿನ ಅಜ್ಜಾರು ಹೇಳಾಗಿದ್ದಾರೆ, ನಾವು ಎಲ್ಲಾ ಕಡೆ ತಿರುಗಾಡಿದಾಗ ಒಂದು ಭಕ್ತಿದಿಂದ ಇವತ್ತು ಈ ಮಠದಲ್ಲಿ ಎಲ್ಲರೂ ಇವತ್ತ ಬಹಳ ಒಂದು ಒಳ್ಳೆ ವಿಚಾರಿತ ಧರ್ಮ ಆಗ್ಲಿ ಇವತ್ತ ಸಮಾಜ ಕಾಪಾಡುವಂತದ್ದು ಒಂದು ಒಳ್ಳೆ ಕೆಲಸ ಮಾಡಿದಾರು. ನಮ್ದಲ್ಲಿ ಕೂಡ ಇವತ್ತ ವೀರಭದ್ರೇಶ್ವರ ದೇವಸ್ಥಾನ ಐತಿ, ಚಿಂಚಿನಿ ಇವತ್ತ ಅಲಂಪರು ಸ್ವಾಮೀಜಿ ಅವ್ರ ಅಲ್ಲಿ ಒಂದು ದೇವಸ್ಥಾನ ಐತಿ. ನಾವೊಂದು ಭಕ್ತಿ ಪೂರ್ವಕ ಇಲ್ಲಿ ಅಜ್ಜವ್ರಗ ಎಷ್ಟು ಬೇಕಾಗ್ತೈತಿ ಅವಾಗ 5 ಎಕರೆ ಅವ್ರು ಬಂದ ಸುಮಾರು ಇದು ಒಂದು 6 ತಿಂಗಳ ಹಿಂದ್ಗಡೆ ನಮ್ಮ ತಲೆಯಲ್ಲಿ ನಮ್ಮ ತಂದೆಯವ್ರ ತಲೆಯಲ್ಲಿ ಇದು ವಿಚಾರ ಇತ್ತು. ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಕಡೆಯಿಂದ ಒಂದು 5 ಎಕರೆ ನಾವು ಆಯ್ಕೆ ಮಾಡಿದ ಮೇಲೆ ಅಲ್ಲಿಂದ ಅವ್ರ ಕಡೆಯಿಂದ ಒಂದು ಅಡಗಲ್ ಕಾರ್ಯಕ್ರಮ ಅಜ್ಜವ್ರ ಅವ್ರ ಟೈಮ್ ತಗೊಂಡ ನಮ್ಮ ಕ್ಷೇತ್ರ ಕರ್ಕೊಂಡು ಬಂದ ಆ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಭಕ್ತಿ ಕಾರ್ಯಕ್ರಮದಲ್ಲಿ ಅಜ್ಜವ್ರು ಯಾವತ್ತು ಎಲ್ಲಾ ಸಮಾಜಿಗೆ ಒಂದು ಭಕ್ತಿ ಪೂರ್ವಕ ನೋಡ್ಕೋತ ಬಂದಿದ್ದಾರೆ. 7 ದಿನ ಈ ಕಾರ್ಯಕ್ರಮ ಯಶಸ್ವಿ ಆಗೈತಿ. ತಮ್ಗೆಲ್ಲರೂ ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ 2 ಮಾತನ್ನು ಮುಗಿಸುತ್ತೀನಿ.